ನಿಂಗೆ ತಮ್ಮ ಬೇಕಾ ತಂಗಿ ಬೇಕಾ? ತಮ್ಮ ಬೇಕು. ಅಕ್ಕ ಟೆನ್ಷನ್ ಇಲ್ಲದೆ ಮೊಬೈಲ್ ನೋಡ್ತಿದೀಯಲ್ಲ, ಆಸ್ಪತ್ರೆಗೆ ಹೋಗ್ತೀನಿ ಅಂತ ಭಯ ಇಲ್ಲ? ಒಟ್ಟು ಫೋನ್ ಹಂಗೆ ನೋಡ್ತಿದ್ದೀನಿ ಅಷ್ಟೇ. ಭಯ ಅಂದರೆ ಪುಗು ಅಂತ ಇದೆ. ಅಲ್ಲ ನಾರ್ಮಲ್ ಆಗುತ್ತೆ ಅಂದ್ಕೊಂಡಿದ್ದೆ, ಈಗ ನೋಡ್ರೆ ಹಾಗೆ ಹೊರಟಿದ್ದೀವಲ್ಲ, ನೋವು ಸ್ಟಾರ್ಟ್ ಆಗಿಲ್ಲ. ಏನು ಅನಿಸ್ತೈತಿ ನೋಡೋಣ, ಚೆಕ್ ಮಾಡಿಸ್ಕೊ ಬರೋಣ ಅಂತೇಳಿ. ಅಲ್ಲಿ ಆಪ್ರೇಷನ್ ಮಾಡೋಣ ಅಂದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಇಷ್ಟು ದಿನ ಕಾದಿ 4 ದಿನದಲ್ಲಿ ಯಾಕೆ ನಿರ್ಧಾರ ಮಾಡ್ಕೊಳ್ಳೋದು. ಹಿಂಗೆ ಎಲ್ಲದಕ್ಕೂ ರೆಡಿಯಾಗಿ ಹೊರಟಿದ್ದೀಯ? ರೆಡಿಯಾಗಿ ಹೊರಟಿದ್ದೀನಿ ನೋಡೇ ಬಿಡುವ. ಹಲೋ, ಅರ್ಜೆಂಟಲ್ಲಿ ನಮ್ಮ ರಾಜ್ಕುಮಾರ್ನ ಆಮಂತ್ರಣಕ್ಕಾಗಿ ಏನು ಪ್ರಿಪ್ರೇಷನ್ ನಡೀತಿದೆ. ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ, ಸರ್ಪ್ರೈಸ್ ಮಾಡ್ತಿದ್ದೀವಿ. ವೇಟ್ ಅವ್ನು ಬರೋದು ತೋರಿಸ್ತೀನಿ. ಅದು ದೃಷ್ಟಿಗೆ ಒಳ್ಳೇದು ಅಂತ. ಭೂಮೇಲೆ ಬಾ ನೀನು. ಸೀರೆ ಬಿಡು. ಕೂಸು ಗೊತ್ತಾಯ್ತು ಒಳಗೆ. ಕಮ್ಮ ರಾಜ್ಕುಮಾರ. ಇದೇ ಪುಟ್ ಹೆಜ್ಜೆಲ್ಲಿ ಹೆಂಗ್ ಬದಿ ಜಾಡ್ಸ್ ಬದಿತಿದ್ದ ಅಮ್ಮಗೆ. ಅದು ಮುಟ್ಟೋದಿಲ್ಲ ನೋಡು. ಚೂರು ದೊಡ್ಡಾದ್ಮೇಲೆ ಇದ್ ಮಾಡ್ಸೆ. ಇನ್ನೊಂದ್ ಹೆಜ್ಜೆ ಆಗ್ಲ. ಅದ್ ಕಾಲಲ್ಲಿ ಒಂಟಿಗೆಂಡತೆ ಅದನ್ನೇ ಇವತ್ತು. ಚೆನ್ನಾಗಿ ಕಾಲು ವರ್ಷಕ್ಕೆ ಎಂತ ಮಾಡಿದ್ರೆ ಬರ್ತದ. ದಾಡ್ಸಲ್ಲ ಅದು. ಅಯ್ಯೋ ಸೀತಾಗೈತಿ ವರ್ಷ ಸೀತಾಗೈತಿ. ತಾತಂದ ಐತಲ್ಲ ಇಲ್ಲಿ ವರ್ಷ. ವೈಪರ್ ಇರುತ್ತಲ್ಲ ಅದ್ರ ಬರ್ಸಕ್ ಬಿಡಲ್ಲ. ಬೆಚ್ಚನವ ಓ ಎಡಿಟ್ ಮಾಡ್ಬೇಕಾರೆ ಮಾಸ್ಕ್ ಹಾಕ್ಬೇಕಣೆ. ಏ ಕೂಸಿನೊಂದೇ ನೋಡ್ಬೇಡ. ಗಂಡು ಹೇಳೋಂಥದ್ದು ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಳೆ ಇವಳಿಗೆ ಗೊತ್ತು. ಪಾಪು ಬರೋ ಸಮಯದಲ್ಲೇ ನಮಗೂ ಥಂಡಿ ಜ್ವರ. ಪಾಪುನ ಜಾಸ್ತಿ ಮುಟ್ಟಿ ಮಾತಾಡ್ಸೋಕ್ಕೂ ಆಗ್ತಾಯಿಲ್ಲ. ಚೂರು ಬೇಜಾರು ಅಷ್ಟೇ. ಇನ್ನೇನು 1 ವಾರ ಥಂಡಿ ಜ್ವರ ಹೋಗುತ್ತೆ, ಆಮೇಲೆ ಮಾತಾಡ್ಸೋಣ.